ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೆ ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ. ನಗ್ಬೇಡ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ನನಗೆ ಕೊಟ್ಟಾದ್ಮೇಲೆ ಸ್ಟೇಷನ್ ಹತ್ರ ಹೋಗಿ ಮಾತಾಡಿದ್ವಿ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಹುಡುಗಿ ಕಡೆಯವರು ಅಂತ ಹೇಳಿದ್ರು. ಹುಡುಗ ಅರುಣ್ ಕುಮಾರ್ ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲಿನ ನಿವಾಸಿ. ಹುಡುಗಿ ಚೈತ್ರ ನಿಮ್ಮ ಕಲಕುಂಟೆಯವರು. ಇಬ್ಬರು ಒಂದೇ ಸಮುದಾಯದವರು. 5 ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ಶುರುವಾದ ಇವರೆಲ್ಲವೂ ಮದುವೆ ಹಂತಕ್ಕೆ ಬಂದು ನಿಂತಿತ್ತು. ಈಗ ಹುಡುಗಿಗೆ 19 ವರ್ಷ ತುಂಬತಲೇ ಇಬ್ಬರು ಓಡಿ ಹೋಗಿ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದಾರೆ. ಇತ್ತ ಮಗಳು ಕಾಣೆಯಾಗ್ತಿದ್ದಂತೆ ಪೋಷಕರು ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ್ರು. ಮದುವೆ ಮಾಹಿತಿ ತಿಳಿತಿದ್ದಂತೆ ನ್ಯಾಯ ಪಂಚಾಯಿತಿ ಮಾಡೋಣ ಬನ್ನಿ ಅಂತ ಪ್ರೇಮಿಗಳನ್ನ ಕರೆಸಿಕೊಂಡ ಪೋಷಕರು ಯಾವುದೇ ಮಾತುಕತೆ ಇಲ್ಲದೆ ಚೈತ್ರಾಳನ್ನ ಬಲವಂತವಾಗಿ ತವರಿಗೆ ಎಳೆದೊಯ್ದಿದ್ದಾರೆ. ಅಷ್ಟೇ ಅಲ್ಲದೆ ಗಂಡ ಕಟ್ಟಿದ್ದ ತಾಳಿಯನ್ನ ಕಿತ್ತೆಸೆದಿದ್ದಾರೆ. ಇದರಿಂದ ವಿಚಲಿತನಾದ ಅರುಣ್ ಕುಮಾರ್ ನೇರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ನೀಡಿದ್ದಾನೆ. ಹುಡುಗ ದೂರು ನೀಡುತ್ತಿದ್ದಂತೆ ಅಲರ್ಟ್ ಆದ PSI ಯಶವಂತ್ ಅವರು ತಕ್ಷಣವೇ ಪೋಷಕರು ಮತ್ತು ಹುಡುಗಿಯನ್ನ ಠಾಣೆಗೆ ಕರೆಸಿದ್ದಾರೆ. ವಿಚಾರಣೆ ನಡೆಸಿದಾಗ ನಾವು ಮದುವೆಯಾಗಿರೋದು ನಿಜ, ನಾನು ಗಂಡನ ಜೊತೆಯೇ ಹೋಗ್ತೀನಿ ಅಂತ ಚೈತ್ರ ಧೈರ್ಯವಾಗಿ ಹೇಳಿಕೆ ನೀಡಿದ್ದಾಳೆ. ಹುಡುಗಿ ಮೇಜರ್ ಆಗಿದ್ದರಿಂದ PSI ಯಶವಂತ್ ಅವರು ಪೊಲೀಸ್ ಠಾಣೆಯಲ್ಲೇ ಮರು ಮದುವೆ ಮಾಡಿಸಿ ಪ್ರೇಮಿಗಳನ್ನ ಒಂದಾಗಿಸಿದ್ದಾರೆ. ಇತ್ತ ಪೋಷಕರು ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ವಾಪಸ್ಸಾಗಿದ್ದಾರೆ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ. ನಮ್ಮದು 5 years ಅಂದರೆ ಇಬ್ಬರು ನೋಡಿ ಇಷ್ಟಪಟ್ಟಿದ್ವಿ. ಸೊ ಮನೇಲಿ ಕೇಳಿದ್ವಿ, ಬೇಡ ಅಂದರು. ಆದಮೇಲೆ ಏಜ್ ಆದಮೇಲೆ ನಾವೇ ಮದುವೆ. ಫಸ್ಟು ನಾವು ಶನಿವಾರ ಆಗಿದ್ದೀವಿ. ಆಮೇಲೆ ಬೆಳಗ್ಗೆ ಬಂದೆ, ಅವರೇ ಕರೆದು ಇಲ್ಲಿಗೆ ಬಾ ಏನೋ ಮಾತಾಡೋಣ ಅಂದ್ರೆ ಅದಕ್ಕೆ ಹೋಗಿ ಮಾತಾಡ್ಸೋಣ ಅಂದ್ಬಿಟ್ಟು ಹೋದರೆ ಅವ್ರು ಮಾತಾಡಲಿಲ್ಲ. ಬಂದ್ಬಿಟ್ಟು ಹುಡುಗಿನ ಹೇಳ್ಕೊಂಡು ಹೊರಟೋಗ್ಬಿಟ್ಟು ತಿರ್ಗಿ ಆಮೇಲೆ ನಾನು ಸ್ಟೇಷನ್ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಮಾಡಿದ ತಕ್ಷಣ ಅವ್ರು ಬರಲಿಲ್ಲ. 2 ದಿನ ಸದಾಯಿಸಿದ್ರು ಅಲ್ಲಿಂದ ಹಿಂಗೆ ಹಂಗೆ ಅಂದ್ಬಿಟ್ಟು. ತಿರ್ಗಿ ಆಮೇಲೆ ಇಲ್ಲಿ ಮಾತಾಡಿಬಿಟ್ಟು ತಿರ್ಗಿ ತಾಳಿನೂ ಅವ್ರು ಕೊಡಲಿಲ್ಲ, ಎಲ್ಲ ಕಿತ್ತಾಕಿದಾರಂತೆ, ಅದು ಕೊಡಲಿಲ್ಲ. ಹೋದ್ರೊಳಗೆ ಬಿಟ್ಟಾಕ್ತೀನಿ. ಅದು ಇಷ್ಟ ಚಿಕ್ಕಬಳ್ಳಾಪುರದ ಹತ್ರ ಆಂಜನೇಯ ದೇವಸ್ಥಾನ. ಅಂದರೆ ಅವ್ರ ಅಪ್ಪ ಅಮ್ಮ ಬಂದರು, ನಮ್ಮ ಅಪ್ಪ ಅಮ್ಮ ಹೋದರು. ಹುಡುಗಿನ ಕೇಳಿದ್ರು, ಹುಡುಗಿ ಇಲ್ಲ ಇಬ್ಬರು ಬೇಕು ಅಂತ ಕೇಳಿದ್ರು. ಫಸ್ಟಲ್ಲೇ ಅವ್ರು ಸಾಹೇಬ್ರು ಇದ್ಕೊಂಡು ಇಬ್ಬರಲ್ಲಿ ಒಬ್ಬರನ್ನ ಅಷ್ಟೇ ನಮ್ಮ ಕರೆಕ್ಟಾಗಿ ಹೇಳಂದ್ರೆ ಆ ಹುಡುಗಿ ಇಲ್ಲ ಹುಡುಗನ ಜೊತೆನೇ ಹೋಗ್ತೀನಿ. ನನ್ನನ್ನು ಹೊಡೆದ್ಬಿಟ್ಟು ಅಂತ ಹೇಳಿ ಬಂದು ಕಂಪ್ಲೇಂಟ್ ಕೊಟ್ಟರು. ಏಜ್ ಆಗಿದ್ದೇನಪ್ಪ ಅಂತ ಚೆಕ್ ಮಾಡಿದಾಗ ಆಧಾರ್ ಕಾರ್ಡು ಎಲ್ಲ ನಮ್ಮ ಪ್ರೊಸೆಸ್ ಪ್ರಕಾರ ನಾವೆಲ್ಲ ಚೆಕ್ ಮಾಡಿದಾಗ ಇಬ್ಬರಿಗೂ ಏಜ್ ಆಗಿತ್ತು. ಮತ್ತು ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ನನಗೆ ಕೊಟ್ಟಾದ್ಮೇಲೆ ಸ್ಟೇಷನ್ ಹತ್ರ ಹೋಗಿ ಮಾತಾಡಿದ್ವಿ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಹುಡುಗಿ ಕಡೆಯವರು ಅಂತ ಹೇಳಿದ್ರು. ಮತ್ತು ನಾವು ಹುಡುಗನ್ನ ಕರ್ಕೊಂಡು ಹೋಗಿ ಮಾತಾಡಿದ್ರೆ ಸ್ಟೇಷನ್ಗೂ ಹುಡುಗಿನ ಕರ್ಕೊಬಂದಿಲ್ಲ, ಹಂಗೆ ಕರ್ಕೊಂಡು ಹೊರಟೋಗಿದ್ದಾರೆ ಅಂತೇಳಿ ಸಾಹೇಬ್ರ ಮುಖಾಂತರ ಮಾತಾಡ್ಸಿದ್ಮೇಲೆ ಸಾಹೇಬ್ರು ಕರೆಸಿ ಹುಡುಗಿನ ಮಾತಾಡಿದ್ಮೇಲೆ ಹುಡುಗಿ ನನಗೆ ಹುಡುಗನೇ ಬೇಕು ಅಂತ ಹೇಳಿ ಒಪ್ಕೊಂಡು ಇವತ್ತು ಬೆಳಗ್ಗೆ ಜಾವ ಮದುವೆ ಮಾಡಿಸಿದ್ವಿ. ತಂದೆ ತಾಯಿ ಅಸಮಪಟ್ಟಿದ್ದು ಅಂತಂದರೆ ಏನೋ ಗೊತ್ತಿಲ್ಲ, ಒಂದೇ ರಿಲೇಷನ್ ಅಂತ ಹೇಳಿದ್ದಾರೆ. ಹುಡುಗಿನ ಕೇಳಿದ್ರೆ ನಮ್ಮ ಮನೇಲಿ ಬೇಡ ಅಂತ ಹೇಳ್ತಿದ್ದಾರೆ ಮೇಡಮ್, ಏನು ಅಂತ ಗೊತ್ತಾಗ್ತಿಲ್ಲ ನನಗೆ, ಕಾರಣ ಗೊತ್ತಿಲ್ಲ. ಅಂದರೆ ಹುಡುಗ ಬೇಡ, ನೀವಿಬ್ರು ಲವ್ ಮಾಡಿದ್ದೀರಾ ನಿಜನೇ, 5 ವರ್ಷದಿಂದ ಲವ್ ಮಾಡ್ತಿದಾರಂತೆ ಹುಡುಗ. ಇವರಿಬ್ಬರನ್ನು ಮನೇಲಿ ಕೇಳಿದ್ದಾರೆ ನಾನು ಹುಡುಗನ್ನೇ ಮದುವೆ ಆಗ್ತೀನಿ ಅಂತೇಳಿ. ಹುಡುಗಿ ತಂದೆ ತಾಯಿ ಒಪ್ತಿಲ್ಲ, ಹುಡುಗನ ಕಡೆಯವ್ರಿಗೆಲ್ಲ ಇಷ್ಟ ಇದೆ. ಅದರ ಮುಖಾಂತರ ನಾವಿಬ್ರು ಮಾತಾಡಿದ್ದೀವಿ, ಮಾಡ್ಕೊತಿದ್ದೀವಿ ಅಂತ ಹೇಳಿದ್ದೀವಿ. ಆಮೇಲೆ ಮಾತಾಡೋಣ ಅಂತ ಹೇಳಿ ದೊಡ್ಡವ್ರು ಮಾತಾಡೋಣ ಅಂತೇಳಿ ಇದು ಮಾಡಿದ್ರು. ಆಮೇಲೆ ನನ್ನನ್ನು ಎಳ್ಕೊಂಡು ಕರ್ಕೊಂಡು ಹೊರಟೋಗ್ಬಿಟ್ರು. ನನಗೆ ಹುಡುಗ ಬೇಡ ಅಂತ ಹೇಳ್ಕೊಟ್ರು, ಆದರೂ ನನಗೆ ಹುಡುಗ ಬೇಕು ಅಂತ ನಾನು ಬಂದಿದ್ದೀನಿ ಅಂತ ಹೇಳಿ. ಇವತ್ತು ಸಾಹೇಬ್ರ ಮುಖಾಂತರ ಮಹಿಳಾ ಸ್ಟೇಷನ್ಗೆ ಹೋಗಿದ್ವಿ. ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂತರ ಮಾತಾಡ್ಸಿದ್ವಿ. ಸಾಹೇಬ್ರೆ ಕರೆಸಿ ಹೆಣ್ಮಗುನ ಮಾತಾಡ್ಸಿದ್ರು. ಕೇಳಿದ್ರೆ ಹೆಣ್ಮಗು ನನಗೆ ಆ ಹುಡುಗನೇ ಬೇಕು, ನನಗೆ ತಂದೆ ತಾಯಿ ಏನು ಬೇಡ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾಳೆ. ಕೊಟ್ಟಾದ್ಮೇಲೆ ಸಾಹೇಬ್ರ ಮುಖಾಂತರನೇ ಆರೋ ಬದಲಾಯಿಸಿದ್ವಿ. ಸ್ಟೇಷನ್ ಹತ್ರ ಸಾಹೇಬ್ರ ಮುಖಾಂತರ ಆರೋ ಬದಲಾಯಿಸಿ ಇನ್ನು ಮುಂದೆ ಚೆನ್ನಾಗಿರಿ ಅಂತ ಹೇಳಿ ಇದು ಮಾಡಿದ್ದೀವಿ. ಯಾವ ಹೆಣ್ಮಕ್ಳಿಗಾದ್ರೂ ಬೇಸತ್ತು ಹೋಗುತ್ತೆ, ಹೆಣ್ಣೆತ್ತಿರೋರಿಗೆ ನೋವಾಗೇ ಆಗುತ್ತೆ. ಓದಿಸಿರೋದು ಬೆಳೆಸಿರೋದೆಲ್ಲ ಅವ್ರಿಗಿರುತ್ತೆ. ಬಟ್ ಅವ್ರದ್ದು ಮಕ್ಕಳು ಅರ್ಥ ಮಾಡ್ಕೋಬೇಕು, ಕಾಯ್ಬೋದಾಗಿತ್ತು. ಅದೇ ತಾಳ್ಮೆ ಅನ್ನೋದು ಇರಲಿಲ್ಲ. ಹಾಗಾಗಿ ಸಾಹೇಬ್ರ ಮುಖಾಂತರನೇ ಮದುವೆ ಮಾಡಿಸಿದ್ವಿ. ಡಾಕ್ಟರ್ ನಂದಿನಿ ಮಂಜುನಾಥ್ ಅಂತ ಹೇಳಿ, ಮಹಿಳಾ ರಾಜ್ಯಾಧ್ಯಕ್ಷರು, ಮಹಿಳಾ ಪ್ರಪಂಚ ಶಕ್ತಿ ಸಂಘಟನೆ ಸಂಸ್ಥಾಪಕರು.